ನಮ್ಮ ಶಿವಣ್ಣನವರ ಗುಮ್ಮಡಿ ನರಸಯ್ಯ ಅಂತೇಳಿ ಒಂದು ಹೊಸ ಮೂವಿದ ಫಸ್ಟ್ ಲುಕ್ ಟೀಸರ್ ನ ರಿಲೀಸ್ ಮಾಡಿದಾರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ನನ್ನ ಪ್ರಕಾರ ಹೇಳ್ತಾನು ಅಲ್ಟಿಮೇಟ್ ಫಸ್ಟ್ ಲುಕ್ ಟೀಸರ್ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಇದ್ರು ತೋರಿಸಿದ ಪ್ರಕಾರ ನೋಡೋದಾದ್ರೆ ಇದು ಒನ್ ಮ್ಯಾನ್ ಶೋ ತರ ನಮ್ಗೆ ನೋಡಕ್ ಸಿಗ್ತೈತಿ ಮೂವಿ. ಅಂದ್ರೆ ಗುಮ್ಮಡಿ ನರಸಯ್ಯ ಅಂತೇಳಿ ಏನು ವ್ಯಕ್ತಿ ಅದಲ್ಲ, ಈ ವ್ಯಕ್ತಿಯ ರೋಲ್ ಅನ್ನ ನಮ್ಮ ಶಿವರಾಜ್ ಕುಮಾರ್ ಅವರು ಮಾಡದಾರ ಅಂತ ಹೇಳ್ಬೋದು. ಈ ಒಂದು ಫಸ್ಟ್ ಲುಕ್ ಟೀಸರ್ ಅನ್ನ ನೋಡಿದಾಗ ಅರ್ಥ ಆಯ್ತು ಇದ್ರು ತೋರಿಸಿದಂತ ಎಲ್ಲ ಅಂದ್ರೆ ನಾವು ಅಂಬೇಡ್ಕರ್ ಮೂರ್ತಿ, ಆನಂತರ ಗಾಂಧೀಜಿ ಅವರ ಒಂದು ಮೂರ್ತಿ, ಆನಂತರ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳು, ಆನಂತರ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ಇವನ್ನೆಲ್ಲ ನೋಡಿದ್ರೆ ಇದು ಒಂದು ಮೂವಿ ಯಾವ್ದು ರಿಲೇಟೆಡ್ ಇರ್ತದೆ ಅಂದ್ರೆ ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತ ಮೂವಿ ಅಂತ ಹೇಳ್ಬೋದು. ಇದ್ರೊಳಗ ನಮ್ಮ ಗುಮ್ಮಡಿ ನರಸಯ್ಯ ನಾಯಕ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಭಿನಯಿಸ್ತಾರೋ. ಶಿವಣ್ಣನವರ ಆ್ಯಕ್ಟಿಂಗ್ ಬಹಳ ದಿನಗಳಾದ ಬಗ್ಗೆ ನೋಡಕ್ಕೆ ಸಿಗಾಯ್ತು ಅಂತ ಹೇಳ್ಬೋದು. ನೋಡೋನು ಯಾವ ಥರ ಮೂವಿ ಒಳಗೆ ಇರ್ತಾರಂತೇಳಿ. ಇನ್ನೂ ಇದರದ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಶೂಟಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಆಗೈತಿ. ಆನಂತರ ಈ ಒಂದು ಪರ್ಟಿಕ್ಯುಲರ್ ಆಗಿ ಇದ್ರಾಗ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ನಾವು ಮಾತಾಡಬೇಕಾಕೈತಿ. ಯಾವ ಕಾರಣಕ್ಕಂದ್ರೆ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು. ಆನಂತರ ನನಗೆ ಇಷ್ಟ ಆದ ಇನ್ನೊಂದು ವಿಷಯವೇನೆಂದ್ರೆ ಶಿವಣ್ಣನವರ ಲುಕ್ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಹೊಸ ಲುಕ್ ಕಾಣಿಸ್ಕೊಂಡಾರ ಅಂತೇಳಿ, ಈ ಲುಕ್ ಒಳಗೆ ಯಾವ ರೀತಿ ಶಿವಣ್ಣನವರ ಮಾಡ್ತಾರ ಅನ್ನೋದು ನನ್ನ ಒಂದು ಬಹಳಷ್ಟು ಹೋಪ್ ಇಟ್ಕೊಂಡು ಕಾಕೊಂಡು ಕುಂತಾನು. ನೋಡೋನು ಯಾವ ಥರ ಈ ಮೂವಿ ಒಳಗೆ ಅಭಿನಯಿಸ್ತಾರ ಅಂತೇಳಿ. ಗುಮ್ಮಡಿ ನರಸಯ್ಯ ಅಂತೇಳಿ ಮೂವಿ ಇದೈತಲ್ಲ, ಇದು ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ ನಾವು ಆಲ್ಮೋಸ್ಟ್ ಆಲ್ ಇದನ್ನು ಹೇಳಿಲ್ಲ, ಹಿಂಗೆ ಸಂವಿಧಾನ ಅಂದ್ರೆ ಈ ರೀತಿಯಾದ ಒಂದಷ್ಟು ರಾಜಕೀಯ ವಿಷಯಗಳು, ಆನಂತರ ಜನರಿಗೆ ಒಂದು ಹೋರಾಟವನ್ನು ಮಾಡುವ ಒಂದು ದೃಷ್ಟಿಕೋನ, ಈ ರೀತಿಯಾದ ಕಾನ್ಸೆಪ್ಟನ್ನು ಮೂವಿ ಒಳಗೊಂಡಿರ್ತದೆ ಅಂತೇಳಿ ಫಸ್ಟ್ ಲುಕ್ ಟೀಸರ್ ನಮಗೆ ನಿಖರವಾಗಿ ತೋರಿಸ್ಕೊಟ್ಟೈತಿ. ಅಂದ್ರೆ ಏನು ಈ ಪರ್ಟಿಕ್ಯುಲರ್ ಆಗಿ ಶಿವಣ್ಣನವರ ಪಾತ್ರ ಅಂದ್ರೆ ಈತ ಜನರಿಗೋಸ್ಕರ ಹೋರಾಡುವಂಥ ಒಬ್ಬ ವ್ಯಕ್ತಿ. ಈತನ ಬೆನ್ನ ಹಿಂದೆ ಕೂಡ ಜನ ಅದಾರು, ಅದನ್ನು ತೋರ್ಸೋದಾರು. ಬಟ್ ಭಾಳ ಸಿಂಪಲ್ ರೀತಿ ಹೋಗೋದಾರು. ಅಂದ್ರೆ ಒಂದು ಸೈಕಲ್ ಮ್ಯಾಗ ಹತ್ತು ಕಸ ಇವರ ಬರೋದನ್ನು ನೋಡ್ತೇವೆ ನಾವು. ಉಳಿದಂಥ ಎಲ್ಲ ಪಾರ್ಟಿದವ್ರ ಒಂದಷ್ಟು ಕಾರ್ಗಳು ತೊಗೊಂಡು ಅಡ್ಡಾಡ್ರ, ಇವರ ಕೇವಲ ಒಂದು ಸಣ್ಣ ಸೈಕಲ್ ಮ್ಯಾಗ ಬರತ್ತಾರ. ಇದರ ಅರ್ಥ ಭಾಳಷ್ಟು ಸಿಂಪಲ್ ಆದಂಥ ವ್ಯಕ್ತಿ ಇವರ ಸಿಂಪಲತೆಗೆ ಒಂದು ಸಾಕ್ಷಿಯಾಗಿ ಒಂದು ಜನರು ಕೂಡ ಇವರ ಹಿಂದದಾರು. ಅದನ್ನು ನಾವು ಲಾಸ್ಟಿಗೆ ನೋಡ್ತೇವೆ. ಗುಮ್ಮಡಿ ನರಸಯ್ಯನಾದ ನಾನು ಅಂತೇಳಿ ಒಂದು ಡೈಲಾಗ್ ಹೇಳ್ತಾರೆ ಶಿವಣ್ಣನವರ. ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು ಆ ಡೈಲಾಗ. ಯಾವ ಕಾರಣಕ್ಕಂದ್ರೆ ಒಂದು ಟೀಸರನ್ನು ಒಂದು ಅಳಿಯುವಂಥ ಡೈಲಾಗ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಅದ. ಈ ಟೀಸರು ಏನು ಇರ್ತೈತಿ ಅನ್ನೋದನ್ನು ತಿಳಿಸ್ಕೊಡ್ತು ಆ ಡೈಲಾಗ. ಅಂದ್ರೆ ಇವರ ಹಿಂದೆ ಪಕ್ಕ ಜನ ಇರ್ತಾರೋ, ಬಟ್ ಸರಳತೆಗೆ ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ಬೋದು ನಮ್ಮ ಗುಮ್ಮಡಿ ನರಸಯ್ಯನವರ. ಈ ರೀತಿಯಾಗಿ ಒಂದು ಫಸ್ಟ್ ಲುಕ್ ಟೀಸರ್ನ ರಿಲೀಸ್ ಮಾಡಿದರು. ನನ್ನ ಕಡೆಯಿಂದ ಇದಕ್ಕೊಂದು ಸಿಗುವಂಥ ಸ್ಟಾರ ಶಿವಣ್ಣನ ಮೂವಿ ಅಂದ್ರೆ ನಾವು 4 ಸ್ಟಾರ್ ಆಗಲಿ 3 ಸ್ಟಾರ್ ಆಗಲಿ 2 ಸ್ಟಾರ್ ಅಂತ ಕೊಡೋದು ಇಲ್ಲ. ಅದ ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗಿರ್ತೈತಿ. ಈ ಟೀಸರ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗಿತ್ತು. ಆ ಕಾರಣಕ್ಕನ ಇದಕ್ಕೆ 5 ಸ್ಟಾರ್ಗೆ 5 ಸ್ಟಾರ್ ಸಿಗ್ತೈತಿ. ಕಾರಣ ಎಲ್ಲ ಚಲೋ ಇದ್ರು 5 ಸ್ಟಾರಿಗೆ 5 ಸ್ಟಾರ ಕೊಡ್ಬೇಕಲ್ಲ, ಅದನ್ನು ಬಿಟ್ಟು 3 ಸ್ಟಾರ 4 ಸ್ಟಾರ್ನ ಕೊಡುವಂಥ ಟೀಸರ್ ಇದಾಗಿರಲಿಲ್ಲ. ಒಂದು ಬೆಸ್ಟ್ ಟೀಸರ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಮೂವಿ ಅನೌನ್ಸ್ಮೆಂಟ್ ಆಗೈತಿ, ಶೂಟಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ ಅಂತ ನಮ್ಮ ಮನಸ್ಸಿಗೆ. ಆನಂತರ ಶಿವಣ್ಣನವ್ರ ಲುಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೆಳಗಡೆ ಕಾಮೆಂಟ್ ಐತಿ. ಕಾಮೆಂಟ್ ಹೋಗಿ ಜಡ್ಜ್ ಹಾಕಿಬಿಡ್ರಿ, ನೋಡೋಣ ಏನು ಹಾಕ್ತಾರೆ ಅಂತೇಳಿ. ಇದಾಗಿತ್ತ ಗುಮ್ಮಡಿ ನರಸಯ್ಯ ಮೂವಿದೊಂದು ಫಸ್ಟ್ ಲುಕ್ ಟೀಸರ್ ರಿವ್ಯೂ ಅಂತ ಹೇಳ್ಬೋದು. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆರ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.